ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್. ನೋಡಿ, ಅಕ್ಟೋಬರ್ ತಿಂಗಳ ಬಹಳಷ್ಟು ರಾಶಿಗಳಿಗೆ ತುಂಬಾ ಶುಭ ಫಲ, ಕೆಲವೊಂದು ರಾಶಿಗಳಿಗೆ ಅಶುಭ ಫಲಗಳು. ಯಾಕಂದ್ರೆ ಗುರುವಿನ ಬದಲಾವಣೆಯಿಂದ ಸಾಕಷ್ಟು ಏರುಪೇರುಗಳಾಗಿದ್ದಾವೆ. ಅದೇ ರೀತಿ ಧನುರ್ ರಾಶಿಯವರಿಗೆ, ಯಾಕಂದ್ರೆ ರಾಶಿಯಾಧಿಪತಿ ಗುರುನೇ ಆಗಿರೋದ್ರಿಂದ ಗುರುವಿನ ಸಂಚಾರ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಆಗೋದ್ರಿಂದ ಏನೆಲ್ಲ ಬದಲಾವಣೆ ಆಗ್ತಾ ಹೋಗುತ್ತೆ ಧನುರ್ ರಾಶಿಯವರಿಗೆ. ನೋಡಿ, ರಾಶಿಯಾಧಿಪತಿ ಗುರು 8ನೇ ಮನೆಯಲ್ಲಿ 8ರಲ್ಲಿ ಬಂದಿರೋದ್ರಿಂದ ಎಲ್ಲ ಒಂದ್ ಕಡೆ ತುಂಬಾ ಟೈಮ್ ಬ್ಯಾಡು ಅಂತ ಹೇಳ್ಬೋದು. ಜೊತೆಗೆ ನೋಡಿ, ಒಂದ್ ಕಡೆ ಒಳ್ಳೆ ಟೈಮು, ಒಂದು ಬ್ಯಾಡ್ ಟೈಮ್ ಬಂದೇ ಬರುತ್ತೆ. ಮನುಷ್ಯ ಆದ್ಮೇಲೆ ಹೇಳ್ತಾ ಬಂದೆ, ಕಷ್ಟ ನಷ್ಟ ಸಾವು ನೋವು ಇದ್ದಿದ್ ಮನೇನೇ ಇಲ್ಲ. ಹಾಗಾಗಿ ಗುರುವಿನ 8ನೇ ಮನೆಯ ಒಂದು ಫಲ ಏನಪ್ಪಾ ಇರುತ್ತೆ ಅಂದ್ರೆ, ನೋಡಿ, ರಾಶಿಯಾಧಿಪತಿ ಗುರು 1ನೇವನಾಗಿ 4ನೇವನಾಗಿ 8ನೇ ಮನೆಗೆ ಸಂಚಾರ ಆಗೋದ್ರಿಂದ, ಜೊತೆಗೆ 10ರ ಶನಿ ದೃಷ್ಟಿ ಕೂಡ ನಿಮ್ಮ ರಾಶಿ ಮೇಲೆ ಬೀಳೋದ್ರಿಂದ ನಿಮ್ಮ ಮನೆಯಲ್ಲಿ ತುಂಬಾ ನಷ್ಟವನ್ನ ನೋಡ್ಬೇಕಾಗತ್ತೆ. ಎಲ್ಲ ಒಂದ್ ಕಡೆ ದುಡ್ಡು ಕಳ್ಕೊಳ್ಳೋದು, ಕೆಲಸ ಕಳ್ಕೊಳ್ಳೋದು, ನಿಮ್ಮ ಮನೆಯ ಹಿರಿಯರನ್ನ ಕಳ್ಕೊಳ್ಳೋದು. ಯಾಕಂದ್ರೆ ಶನಿ ದೃಷ್ಟಿಯಿಂದ ತುಂಬಾ ಕಷ್ಟ ಇದೆ. ಅದನ್ನು ಕೆಲ್ಸದ ವಿಚಾರ ಅಂತ ಬಂದಾಗ ಎಲ್ಲ ಲಾಸ್ ಅಲ್ಲೇ ಇರ್ತೀರಾ, ಕಳ್ಕೊಳ್ತಾ ಹೋಗ್ತೀರಾ. ರಿಯಲ್ ಎಸ್ಟೇಟ್ ಅದು ಇದು ಮಾಡಿದ್ರೆ, ಯಾಕಂದ್ರೆ ಕುಜ ಕೂಡ ನಿಮ್ಗೆ 12ನೇ ಮನೆಯಲ್ಲಿ ಇರ್ತಾನೆ. ಎಲ್ಲ ಒಂದ್ ಕಡೆ ನಿಮ್ಮ ಒಂದು ನಷ್ಟ ಅತಿ ಹೆಚ್ಚು ಆಗ್ತಾ ಹೋಗುತ್ತೆ. ಮತ್ತೆ 7 ಮತ್ತು 10ರ ಬುಧ 12ರಲ್ಲಿ ಬಿಸ್ನೆಸ್ ಅಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಧನುರ್ ರಾಶಿಯವರು. ಯಾಕಂದ್ರೆ ನಿಮ್ಮವರೇ ನಿಮ್ಗೆ ಮೋಸ ಮಾಡ್ಬೋದು, ಅಥವಾ ಲಾಸ್ ಆಗ್ಬೋದು, ಅಥವಾ ನೀವೇನು ಸಾಲ ಸೋಲ ಮಾಡಿ ತಂದು ಹಾಕಿರ್ತೀರಾ ಅಲ್ಲೂ ಕೂಡ ನಿಮ್ಗೆ ನಿಮ್ಮ ಬಿಸ್ನೆಸ್ ನ ಕುಂಠಿತವನ್ನ ತೋರಿಸುತ್ತೆ. ಅದು ಏನೇ ಆಗಿರ್ಬೋದು, ಒಂದು ಸಣ್ಣ ಅಂಗಡಿಯಿಂದ ದೊಡ್ಡ ಮಳಿಗೆ ಇಟ್ಟಿರ್ಬೋದು, ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡ್ತಿರ್ಬೋದು. ಧನುರ್ ರಾಶಿಯವ್ರಿಗೆ ಈ ತಿಂಗಳು ಖಂಡಿತವಾಗ್ಲೂ ತುಂಬಾ ಟೈಮ್ ಬ್ಯಾಡ್ ಆಗಿದೆ. ಎಲ್ಲ ಒಂದ್ ಕಡೆ ನಿಮ್ಮ ಕೆಲಸ ಕಾರ್ಯದಲ್ಲಿ ತುಂಬಾ ಕುಂಠಿತವನ್ನ ನೋಡ್ತಾ ಹೋಗ್ತೀರಾ. ಅದಕ್ಕಾಗಿ ನೀವು ಪರಿಹಾರನ ಖಂಡಿತ ಮಾಡ್ಕೊಳ್ಬೇಕು. ಜೊತೆಗೆ ನೋಡಿ, ಯಾರಿಂದಲಾದ್ರೂ ತುಂಬಾ ಬಲವಾಗಿ ಮೋಸ ಹೋಗುವಂತ ಒಂದು ಚಾನ್ಸಸ್ ಕೂಡ ಇರುತ್ತೆ. ಅದೇ ರೀತಿ ಕಾನೂನಿನ ಸಮಸ್ಯೆ ಅತಿ ಹೆಚ್ಚು ಆಗ್ತಾ ಹೋಗುತ್ತೆ ಧನುರ್ ರಾಶಿಯವರಿಗೆ. ಅದನ್ನ ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ಮತ್ತೆ ಹಿರಿಯರ ಆಸ್ತಿ ಡಿವೈಡ್ ಆಗ್ಬೋದು. ಅದು ಕೂಡ ಆಸ್ತಿ ಮೇಲೆ ಕೇಸ್ ಹಾಕಿ ಅಥವಾ ಏನಾದ್ರೂ ತುಂಬಾ ದಿವಸದಿಂದ ನಡೆಸ್ತಾ ಇದ್ರೆ, ಅದು ಆ ಹೋರಾಟ, ಜಗಳ, ಅಣ್ಣ ತಮ್ಮಂದಿರ ಜಗಳ ಆಗಿರ್ಬೋದು, ಅಕ್ಕ ತಂಗಿರ ಜಗಳ ಆಗಿರ್ಬೋದು, ಕುಟುಂಬದಲ್ಲಿ ತುಂಬಾ ಕಲಹ ಮನಸ್ತಾಪದಿಂದ ನಿಮ್ಮ ಆಸ್ತಿಯ ಪಾರ್ಟಿಷನ್ ಆಗುತ್ತೆ. ಅಥವಾ ನಿಮ್ಗೆ ಏನಾದ್ರು ಸೇರ್ಬೇಕಾಗಿರೋದು ತುಂಬಾ ಒಳ್ಳೆ ರೀತಿಯಿಂದ ಸೇರಲ್ಲ, ತುಂಬಾ ಮನಸ್ತಾಪದಿಂದ ನಿಮ್ ಕೈ ಸೇರುತ್ತೆ ಅಂತ ಹೇಳ್ಬೋದು. ಇವೆಲ್ಲ ಕುಟುಂಬದಲ್ಲಿ ಕಿತ್ತಾಟ ತುಂಬಾ ಇರುತ್ತೆ. ಇವೆಲ್ಲವೂ ಕೂಡ ಎಲ್ಲಿ ದುಡ್ಡು ಬಂದ್ರು ಎಲ್ಲಿ ದುಡ್ಡು ಹೋಗುತ್ತೆ ಅಂತ ಗೊತ್ತಾಗಲ್ಲ. ಯಾಕಂದ್ರೆ ದುಡ್ಡಿನ ವ್ಯಯ ಜಾಸ್ತಿ ಆಗ್ತಾ ಇರುತ್ತೆ. ಧನುರ್ ರಾಶಿಯವರು ಸ್ವಲ್ಪ ಈ ತಿಂಗಳು ಸಾಲ ಸೋಲಕ್ಕೆ ಹೋಗ್ಬಿಡ್ತೀರಾ, ಸ್ವಲ್ಪ ಹುಷಾರಾಗಿರ್ಬೇಕಾಗುತ್ತೆ ಧನುರ್ ರಾಶಿಯವರು. ನಿಮ್ಮ ದುಡ್ಡಿನ ಸಮಸ್ಯೆ ಅತಿ ಹೆಚ್ಚು ಕಾಡ್ತಾ ಹೋಗುತ್ತೆ. ಕೆಲಸದ ಸಮಸ್ಯೆ, ಕೆಲಸದಲ್ಲಿ ತೊಂದ್ರೆ, ಕೆಲಸದಲ್ಲಿ ತುಂಬಾ ಟೈಟ್ ಆಗೋದು, ಇದೆಲ್ಲ ಕೂಡ ಕಾಡ್ತಾ ಹೋಗುತ್ತೆ ಧನುರ್ ರಾಶಿಯವ್ರಿಗೆ. ತುಂಬಾ ಕೇರ್ಫುಲ್ ಆಗಿ ಜಾಗ್ರತೆಯಿಂದ ಇರ್ಬೇಕಾಗುತ್ತೆ. ಹಾಗಾಗಿ ಧನುರ್ ರಾಶಿಯವರು ಕೂಡ ತುಂಬಾ, ಯಾಕಂದ್ರೆ ಹೆಂಗಪ್ಪ ಅಂತಂದ್ರೆ ನೋಡಿ, ಗುರುವಿನ ಆರಾಧನೆಯನ್ನ ತುಂಬಾ ಮಾಡ್ಬೇಕಾಗುತ್ತೆ. ಗುರು ಟೆಂಪಲ್ಗಾಗಿರ್ಬೋದು, ಗುರು ದರ್ಶನ ಆಗಿರ್ಬೋದು, ಡೈಲಿ ಗಂಧ ಇಟ್ಕೊಳ್ಳೋದಾಗಿರ್ಬೋದು, ಎಲ್ಲೋ ಬಟ್ಟೆಯನ್ನ ಅತಿ ಹೆಚ್ಚು ಯೂಸ್ ಮಾಡೋದಾಗಿರ್ಬೋದು, ಇವೆಲ್ಲವೂ ಕೂಡ ಧನುರ್ ರಾಶಿಯವರು ಮಾಡ್ಬೇಕಾಗುತ್ತೆ. ಜೊತೆಗೆ ಗುರುವಿನ ಒಂದು ಸ್ಟೋನ್ ಬ್ರೇಸ್ಲೆಟ್ ನಿಮ್ಮ ಮನೇಲಿ ಇಟ್ಕೊಳ್ಳಿ. ಖಂಡಿತವಾಗ್ಲೂ ಗುರು ಅನುಗ್ರಹ ನಿಮ್ಮ ಮೇಲಿರುತ್ತೆ. ಗುರುನೇ ಬಂದು ನಿಮ್ಮ ಮನೇಲಿ ಕುತ್ಕೊಂಡು ನಿಮ್ಗೆ ಎಲ್ಲದಕ್ಕೂ ದಾರಿ ಮಾಡ್ಕೊಡ್ತಾನೆ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಯನ್ನ, ಸಾಕಷ್ಟು ರಾಶಿಗಳ ಬಗ್ಗೆ ಮಾತಾಡ್ತಾ ಹೋಗ್ತೇನೆ. ಧನ್ಯವಾದ ವೀಕ್ಷಕರೇ.